ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ನ 10 ಫ್ರಾಂಚೈಸಿಗಳ ಪೈಕಿ ಅತಿ ಹೆಚ್ಚು ನಿಷ್ಠಾವಂತ ಅಭಿಮಾನಿಗಳನ್ನು ಹೊಂದಿರುವಂಥ ತಂಡ. ಒಂದು ತಂಡದ ಸ್ಟಾರ್ಡಮ್ ಹೆಚ್ಚಾಗೋಕೆ ಕಪ್ಗಳನ್ನು ಗೆಲ್ಲೇಬೇಕು ಅಂತಿಲ್ಲ, ಲಾಯಲ್ ಫ್ಯಾನ್ಸ್ ಇದ್ರೆ ಸಾಕು ಅನ್ನೋದನ್ನು ನಮ್ಮ ಕನ್ನಡಿಗರು ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ 17 ವರ್ಷಗಳಿಂದ ಟ್ರೋಫಿ ಕನಸು ಕನಸಾಗಿ ಉಳಿದಿರುವಂಥ RCBಯ ಇನ್ಕಮ್ ಎಷ್ಟಿದೆ, ಎಷ್ಟು ಖರ್ಚು ಮಾಡ್ತಾರೆ, ಫ್ರಾಂಚೈಸಿಗಳ ಪೈಕಿ ಅತಿ ಹೆಚ್ಚು ವಹಿವಾಟು ನಡೆಸೋದು ಯಾರು, ಈ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ IPL ಹರಾಜಿನಲ್ಲಿ ಹೊಸ ತಂಡವನ್ನು ಕಟ್ಟಿರುವಂಥ RCB 18ನೇ ಸೀಸನ್ಗೆ ಟ್ರೋಫಿ ಗೆಲ್ಲೋ ಲೆಕ್ಕಾಚಾರದಲ್ಲಿದೆ. ಬಟ್ ಸೋಲು ಗೆಲುವು ಏನೇ ಇದ್ರೂ ಕನ್ನಡಿಗರು ಮಾತ್ರ ಅತ್ಯಂತ ನಿಷ್ಠಾವಂತರಾಗಿ ಡೇ ಒನ್ ಇಂದ ತಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಸೋತ್ರು ಗೆದ್ರು RCBಯ ನಮ್ಮ ಉಸಿರು ಅಂತ ಜೈಕಾರ ಹಾಕ್ತಾರೆ. ಪ್ರತಿ ಸೀಸನ್ ಆರಂಭ ಆದಾಗಲೂ ಕೂಡ ಈ ಸಲ ಕಪ್ ನಮ್ಮದೇ ಅಂತ ಮತ್ತದೇ ಜೋಶ್ನಿಂದ ಸೀಸನ್ ಸ್ಟಾರ್ಟ್ ಮಾಡ್ತಾರೆ. ಫ್ಯಾನ್ಸ್ ಬಿಡಿ, ಕ್ರಿಕೆಟ್ ಆಡುವಂಥ ಎಷ್ಟೋ ಆಟಗಾರರಿಗೂ ಕೂಡ ಬೆಂಗಳೂರು ತಂಡದಲ್ಲಿ ಒಂದು ಸಲನಾದರೂ ಆಡಬೇಕಪ್ಪ ಅನ್ನೋ ಕನಸಿರುತ್ತೆ. ಅದಕ್ಕೆ ಕಾರಣ ಅದೇ ಅಭಿಮಾನಿಗಳ ನಿಷ್ಕಲ್ಮಶವಾದ ಪ್ರೀತಿ. ಬಟ್ ಇದೇ ಅಭಿಮಾನಿಗಳ ನಿಷ್ಠೆಯನ್ನ ಫ್ರಾಂಚೈಸಿ ಬಂಡವಾಳ ಮಾಡಿಕೊಳ್ತಿದೆ ಅನ್ನೋದೇ ಬೇಸರದ ವಿಚಾರ. ಹಾಗಂತ ಇದು ನಮ್ಮ ತಂಡಕ್ಕಷ್ಟೇ ಅಲ್ಲ, ಎಲ್ಲ ಫ್ರಾಂಚೈಸಿಗಳ ಹಣೆ ಬರಹ ಕೂಡ ಅಷ್ಟೇ. ಉದ್ಘಾಟನೆ ವರ್ಷವೇ ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿ ಮಾಡಿದ್ದ ಮಲ್ಯ. ಎಸ್, IPLನ ಸ್ಟಾರ್ಟಿಂಗ್ ಇಯರ್ಗಳನ್ನು ನೆನಪಿಸಿಕೊಂಡ್ರೆ ನೆನಪಾಗೋದೇ ವಿಜಯ್ ಮಲ್ಯ. ಸ್ಟೇಡಿಯಂಗಳಲ್ಲಿ ಮಲ್ಯ ಮತ್ತು ಅವರ ಪುತ್ರ ಸಿದ್ಧಾರ್ಥ್ ಯಾವಾಗಲೂ ಕೂಡ ಕಾಣಿಸಿಕೊಳ್ತಾ ಇದ್ರು. 2008ರಲ್ಲಿ IPL ಶುರುವಾದಾಗಲೇ ಬೆಂಗಳೂರು ತಂಡವನ್ನು ಮಲ್ಯ ಖರೀದಿ ಮಾಡಿದ್ರು. ಅಂದಿನಿಂದಲೇ RCBಯ ಸ್ಟಾರ್ಡಮ್ ಸ್ಟಾರ್ಟ್ ಆಗಿತ್ತು. RCB ತಂಡವನ್ನು ಕಿಂಗ್ಫಿಷರ್ ಏರ್ಲೈನ್ಸ್ ಅಂದಿನ ಅಧ್ಯಕ್ಷ ವಿಜಯ್ ಮಲ್ಯ $111.6 ಮಿಲಿಯನ್, ಅಂದರೆ ಭಾರತೀಯ ಕರೆನ್ಸಿ ಪ್ರಕಾರ 942 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ರು. ಇದು IPLನ 2ನೇ ಅತಿ ಹೆಚ್ಚು ಬಿಡ್ ಆಗಿತ್ತು. ಉದ್ಘಾಟನಾ IPLನಲ್ಲಿ ಚೊಚ್ಚಲ ಪ್ರವೇಶ ಮಾಡಿದಂಥ RCB ಫ್ರಾಂಚೈಸಿ 2008ರಿಂದ ಆರಂಭದಿಂದಲೇ ಟ್ರೋಫಿ ಗೆಲ್ಲದೆ ಆಡ್ತಾ ಇರುವ ತಂಡಗಳಲ್ಲಿ ಇದು ಕೂಡ ಒಂದು. RCB 2009, 11 ಹಾಗೆ 16ರ IPLನಲ್ಲಿ ಫೈನಲ್ ತಲುಪಿತಾದರೂ ಕೂಡ ಟ್ರೋಫಿಗೆ ಮುತ್ತಿಡೋಕೆ ಆಗಲೇ ಇಲ್ಲ. 2016ರಲ್ಲಿ ಮಲ್ಯರಿಂದ ಮತ್ತೊಬ್ಬರಿಗೆ ಫ್ರಾಂಚೈಸಿ ಮಾರಾಟ. ವಿಜಯ್ ಮಲ್ಯ ಸಾಲದ ಸುಳಿಯಲ್ಲಿ ಬಿದ್ದು ದೇಶ ಬಿಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇದೇ ಕಾರಣಕ್ಕೆ 2016ರಲ್ಲಿ ಸಾಲವನ್ನು ಮರುಪಾವತಿಸಿದ ಕಾರಣಕ್ಕೆ ಬೇರೊಬ್ಬರಿಗೆ RCB ಫ್ರಾಂಚೈಸಿಯನ್ನು ಮಾರಾಟ ಮಾಡಬೇಕಾಯಿತು. ಪ್ರಸ್ತುತ ಈ ತಂಡ ಡಿಯಾಜಿಯೋದ ಅಂಗಸಂಸ್ಥೆಯಾಗಿರುವಂಥ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ನ ಮಾಲೀಕತ್ವದಲ್ಲಿದೆ. 2022ರ ಹೊತ್ತಿಗೆ ರಾಯಲ್ ಚಾಲೆಂಜರ್ಸ್ 3ನೇ ಶ್ರೀಮಂತ ಫ್ರಾಂಚೈಸಿ ಆಗಿದ್ದು RCB ನಿವ್ವಳ ಮೌಲ್ಯ 697 ಕೋಟಿ ರೂಪಾಯಿ ಇದೆ. ಫ್ರಾಂಚೈಸಿ ಅಧ್ಯಕ್ಷ ಪ್ರಥಮೇಶ್ ಮಿಶ್ರಾ ಅವರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಓನರ್ ಯಾರು? ಸದ್ಯ RCB ತಂಡ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಒಡೆತನದಲ್ಲಿದೆ. ಆದರೆ ಈ ಹಿಂದೆ ಯುನೈಟೆಡ್ ಬ್ರೂವರೀಸ್ ಮಾಲೀಕತ್ವದಲ್ಲಿತ್ತು. ಇದು ಭಾರತದ ಆಲ್ಕೋಹಾಲ್ ಯುಕ್ತ ಪಾನೀಯ ಕಂಪನಿ. ಅತಿ ಹೆಚ್ಚು ಪ್ರಮಾಣದ ಸ್ಪಿರಿಟ್ ಉತ್ಪಾದನೆ ಮಾಡುವಂಥ ವಿಶ್ವದ 2ನೇ ದೊಡ್ಡ ಕಂಪನಿ. ಇಂಗ್ಲಿಷ್ ಬಹುರಾಷ್ಟ್ರೀಯ ಆಲ್ಕೋಹಾಲ್ ಯುಕ್ತ ಪಾನೀಯ ದೈತ್ಯ ಮತ್ತು ವಿಶ್ವದ ಪ್ರಮುಖ ಮದ್ಯದ ಕಂಪನಿಗಳಲ್ಲಿ ಒಂದು. ಯುನೈಟೆಡ್ ಸ್ಪಿರಿಟ್ಸ್ನ ಪ್ರಸ್ತುತ CEO ವ್ಯವಸ್ಥಾಪಕ ನಿರ್ದೇಶಕಿ ಯಾರು ಅಂದರೆ ಹೀನಾ ನಾಗರಾಜನ್. 2025ರಲ್ಲಿ ಮತ್ತಷ್ಟು ಹೆಚ್ಚಾಗುತ್ತಾ ಬೆಂಗಳೂರು ತಂಡದ ಆದಾಯ. RCB ಫ್ರಾಂಚೈಸಿ ಕಪ್ ಗೆಲ್ಲದೇ ಇದ್ರೂ ಕೂಡ ಅದರ ವ್ಯಾಲ್ಯೂ ಮಾತ್ರ ದಿನದಿನಕ್ಕೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಿದೆ. RCB ಆದಾಯ 2023ಕ್ಕೆ ಹೋಲಿಸಿದರೆ 2024ರಲ್ಲಿ 163% ಏರಿಕೆ ಕಂಡಿದೆ. 2023-24ರಲ್ಲಿ ಆದಾಯ 650 ಕೋಟಿಗೆ ರೀಚ್ ಆಗಿದೆ. 2023ರ IPLನಲ್ಲಿ 247 ಕೋಟಿ ರೂಪಾಯಿ ಹರಿದು ಬಂದಿತ್ತು. 2025ರ IPLನಲ್ಲಿ ಈ ಆದಾಯ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಫ್ರಾಂಚೈಸಿಗಳಿಗೆ ಆದಾಯ ಮೂಲಗಳು ಸಾಕಷ್ಟಿವೆ. ಜಾಹೀರಾತು, ಮಾಧ್ಯಮ ಹಕ್ಕು, ಟಿಕೆಟ್ ಪ್ರೈಸ್ ಸೇರಿ ಹಲವು ಮೂಲಗಳು. ಪ್ರತಿ ವರ್ಷ ಕೂಡ ಕೋಟಿಗಟ್ಟಲೆ ದುಡಿಯುವ ಫ್ರಾಂಚೈಸಿ ಟ್ರೋಫಿ ಗೆಲ್ಲದೇ ಇದ್ರೂ ಕೂಡ ನಿಷ್ಠಾವಂತ ಅಭಿಮಾನಿಗಳ ಅಭಿಮಾನವೇ RCBಗೆ ಬಂಡವಾಳವಾಗ್ತಾ ಇದೆ. RCB ಮ್ಯಾನೇಜ್ಮೆಂಟ್ ಡೇ ಒನ್ನಿಂದಲೇ ತಂಡವನ್ನು ಬ್ರ್ಯಾಂಡ್ ಆಗಿ ಬೆಳೆಸೋಕೆ ಪ್ಲಾನ್ ಮಾಡಿತ್ತು. ಅದರಂತೆ ಆರಂಭದಲ್ಲಿ ಸೂಪರ್ ಸ್ಟಾರ್ಗಳಿಗೆ ಮಣೆ ಕೂಡ ಹಾಕಿತ್ತು. ದಿಗ್ಗಜರಾದಂಥ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಕ್ರಿಸ್ ಗೇಲ್ ಹಾಗೆ AB ಡಿವಿಲಿಯರ್ಸ್ RCB ಪರ ಆಡಿ ಹಲವು ದಾಖಲೆಗಳನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಗ್ಲೋಬಲ್ ಕ್ರಿಕೆಟ್ನ ಐಕಾನ್ ಆಗಿರುವಂಥ ವಿರಾಟ್ ಕೊಹ್ಲಿ RCBಯ ದೊಡ್ಡ ಶಕ್ತಿ ಕೂಡ ಹೌದು. ಫ್ಯಾನ್ಸ್ಗಾಗಿಯೇ RCB ಫ್ರಾಂಚೈಸಿ ಪ್ರತಿ ವರ್ಷ ವಿಭಿನ್ನ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸುತ್ತೆ. ಬೋಲ್ಡ್ ಡೈರಿ, RCB ಗೇಮ್, RCB ಇನ್ಸೈಡರ್ ಹಾಗೆ RCB 12th ಮ್ಯಾನ್ ಮುಂತಾದ ಕಾರ್ಯಕ್ರಮಗಳು. ಈ ಮೂಲಕ ಕೂಡ ಫ್ರಾಂಚೈಸಿ ತನ್ನ ಅಭಿಮಾನಿಗಳನ್ನು ತನ್ನತ್ತ ಅಟ್ರಾಕ್ಟ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಫ್ರಾಂಚೈಸಿಗೆ ಎಷ್ಟು ಹಣ ಬರುತ್ತೆ, ಲಾಭ ಮಾಡಿಕೊಳ್ಳುತ್ತೆ ಅನ್ನೋದೆಲ್ಲ ಸೆಕೆಂಡ್ರಿ. ಬಟ್ ಕಪ್ ಗೆದ್ದರೂ ಗೆಲ್ಲದೆ ಇದ್ರೂ ಕನ್ನಡಿಗರ ಸಪೋರ್ಟ್ ಯಾವತ್ತಿಗೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮಾತ್ರವೇ.
ಈ ಮಾತನ್ನ ನೀವು ಕೂಡ ಒಪ್ಪಿಕೊಳ್ತೀರಾ ಅಥವಾ ಬೇರೆ ತಂಡಗಳಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.